ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪ, ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್. ವರದಕ್ಷಿಣೆಯಲ್ಲಿ ಮದುವೆಯಲ್ಲಿ ಕೊಟ್ಟರು, ಹೆಚ್ಚಿನ ಹಣಕ್ಕೆ ಒತ್ತಾಯ ಅಂತ ಜ್ಞಾನ ಭಾರತಿ ಠಾಣೆಯಲ್ಲಿ ಕೇಸ್. ಮುಧೋಳದ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಟೆಂಡರ್ ರದ್ದಿಗೆ ಆಗ್ರಹ, ಲೋಕಾಯುಕ್ತಕ್ಕೆ ಷೇರುದಾರ ರೈತ ಸಿದ್ದಾರೂಢ ಕಂಬ್ಳಿ ಎಂಬುವರಿಂದ ದೂರು. ಸಚಿವ ಆರ್.ಬಿ. ತಿಮ್ಮಾಪುರ, ಶಿವಾನಂದ ಪಾಟೀಲ್, ಬೀಳಗಿ ಶುಗರ್ಸ್, ಬಾಗಲಕೋಟೆ ಡಿಸಿ ಸೇರಿ 14 ಜನರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸರ್ಕಾರಕ್ಕೆ ಮತ್ತೆ ಶುರುವಾದ ಒಳ ಮೀಸಲಾತಿ ಸಂಕಷ್ಟ, 63 ಸ್ಪರ್ಶ ಸಮುದಾಯಗಳ ಆಕ್ರೋಶ ಕಂಟ್ರೋಲ್ ಮಾಡಕ್ಕೆ ಸಚಿವರಿಗೆ ಸೂಚನೆ. ಮಾತುಕತೆ ನಡೆಸುವಂತೆ ಸಮುದಾಯದ ಶಾಸಕರು ಸಚಿವರಿಗೆ ತಿಳಿಸಿರುವ ಸಿದ್ದರಾಮಯ್ಯ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಕೇಸ್ಗೆ ಬಿಗ್ ಟ್ವಿಸ್ಟ್, ಇರೋ ನಿಯಮವನ್ನ ಈ ಹಿಂದೆ ಉಲ್ಲಂಘಿಸಲಾಗಿದೆಯಾ? ಸರ್ಕಾರದ ನಿರ್ಧಾರ ಮೇಲಿದೆ ಸಮಾಧಿ ಭವಿಷ್ಯ. ನ್ಯೂಸ್ ಫಸ್ಟ್ಗೆ ಬೆಂಗಳೂರು ನಿವೃತ್ತ ಡಿಸಿ ಶಂಕರ್ ಮಾಹಿತಿ. 24 ವರ್ಷದ ಯುವತಿಯ ಜೊತೆ 42 ವರ್ಷದ ವ್ಯಕ್ತಿ ಡೇಟಿಂಗ್. ಆನ್ಲೈನ್ ಆಪ್ನಲ್ಲಿ ಪರಿಚಯ, ಮದುವೆ ಹೆಸರಲ್ಲಿ ಲವ್ ಸೆಕ್ಸ್ ಧೋಕಾ. ಮದುವೆ ಆಗು ಅಂದಿದ್ದಕ್ಕೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಧಮಕಿ. ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸರಿಂದ ಆರೋಪಿ ಮುದಿತ್ ದಾರಿಯಾನ್ ಅರೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.